ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಗಾದೆ ಯಾವ ರೀತಿ ಇದೆ ಅಂತಂದರೆ, ಪಾಲಿಗೆ ಬಂದದ್ದೇ ಪರಮಾನ್ನ ಅಂತ. ಅಂದರೆ ಈ ಗಾದೆ ಅರ್ಥ ಏನಂತ ಹೇಳುತ್ತಂತಂದರೆ, ನಮಗೆ ಏನು ಸಿಗುತ್ತೋ ಮತ್ತು ಆಮೇಲೆ ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ನಮಗೆ ಸಿಕ್ಕುತ್ತೆ. ಮತ್ತು ಅದಾದಮೇಲೆ ನಾವು ಅದನ್ನೇ ಅನುಭವಿಸ್ಬೇಕಾಗುತ್ತೆ ಮತ್ತು ಅದನ್ನು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಈ ಗಾದೆನ ದೊಡ್ಡವರು ಹೇಳಿದ್ದಾರೆ, ಪಾಲಿಗೆ ಬಂದದ್ದೇ ಪರಮಾನ ಅಂತ. ಅಂದರೆ ನಮಗೆ ಎಷ್ಟು ಅನ್ನ ಸಿಗುತ್ತೋ ಅದೇ ನಮಗೆ ಪರಮಾನ ಇದ್ದಂಗೆ. ನಮಗೆ ಅದನ್ನು ಬಿಟ್ಬಿಟ್ಟು ನಮಗೆ ತುಂಬ ಇನ್ನೂ ಜಾಸ್ತಿ ಅನ್ನ ಬೇಕು, ಒಳ್ಳೆ ಅನ್ನ ಬೇಕು, ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು ಅಂತಂದರೆ ಸಿಗೋದಿಲ್ಲ. ಇದು ಅನ್ನಕ್ಕೆ ಮಾತ್ರ ಅಂತಲ್ಲ, ಎಲ್ಲ ವಿಷಯದಲ್ಲೂ ಇದು ಅನ್ವಯಿಸುತ್ತೆ. ಬೇರೆ ಯಾವುದೇ ವಿಷಯ ಆಗಲಿ, ನಮ್ಮ ಹಣೆ ಬರದಲ್ಲಿ ಏನಿರುತ್ತೆ ಅದು ನಡೀತತೆ. ಮತ್ತು ಆಮೇಲೆ ನಮ್ಮ ಹಣೆ ಬರದಲ್ಲಿ ಏನು ಸಿಗಬೇಕಂತಿರುತ್ತೆ ಅದು ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಮಗೆ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಮತ್ತು ಆಮೇಲೆ ಅದು ಬೇಕು ಇದು ಬೇಕು ಅಂತ ಕೂತ್ಕೊಂಡ್ರೆ ಅವೆಲ್ಲ ಆಗೋದಿಲ್ಲ. ಅದಕ್ಕೆ ಇದು ದೊಡ್ಡವ್ರು ಏನು ಹೇಳಿದ್ದಾರೆ ಅಂದರೆ, ಪಾಲಿಗೆ ಬಂದದೇ ಪರಮಾನ ಅಂತ ಅಂದಿದ್ದಾರೆ. ಅದನ್ನು ಬಿಟ್ಬಿಟ್ಟು ನಾವು ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಅದು ಏನು ನಮಗೆ ದೇವರು ಕೊಡಬೇಕಂತಿರ್ತಾನೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅದ್ರ ಜೊತೆನೇ ನಡ್ಕೊಂಡು ಹೋಗಬೇಕು. ಆಮೇಲೆ ನಾವು ಏನು ಸಿಕ್ಕಿದೆಯೋ ಅದೇ ನಮಗೆ ಸಾಕು, ಅದನ್ನೇ ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದರೆ ಆವಾಗ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಮಗೆ ಇದು ಬೇಡ, ಇಷ್ಟು ಸಿಗಬಾರ್ದಾಗಿತ್ತು, ನಮ್ಗೆ ಹೆಚ್ಚಿಗೆ ಸಿಗಬೇಕು, ಜಾಸ್ತಿ ಬೇಕು ಅಂತಂದರೆ ಅದು ಆಗೋದಿಲ್ಲ. ನಮಗೆ ಏನು ಸಿಗುತ್ತೋ ಅದನ್ನೇ ನಾವು ಪಂಚಾಮೃತ ಮತ್ತು ಅಮೃತ ಅಂತ ಸಮಾನ ಅಂದ್ಕೊಂಡು ಅದನ್ನು ಇದು ಮಾಡಿದ್ರೆ ಆವಾಗ ಸಮಾಧಾನ ಆಗುತ್ತೆ. ಮತ್ತು ಆಮೇಲೆ ತೃಪ್ತಿ ಸಿಗುತ್ತೆ. ಮತ್ತು ಆಮೇಲೆ ಸಂತೋಷವಾಗಿರೋಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಇದು ಬೇಡ, ನಮ್ಗೆ ಇವಾಗ ದೊರಕಿರೋದು ನಮ್ಗೆ ಇದು ನಮ್ಮದಲ್ಲ, ಇದು ನನಗೆ ಇಷ್ಟ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಅದಾಗೋದಿಲ್ಲ. ಅದಕ್ಕೆ ದೊಡ್ಡವ್ರು ಏನು ಹೇಳಿದ್ದಾರೆ ಅಂದರೆ, ನಮ್ಗೆ ಏನು ಸಿಗುತ್ತೋ ಅದರಲ್ಲಿ ನಾವು ತೃಪ್ತಿ ಮಾಡಬೇಕು. ಮತ್ತು ಅದಾದಮೇಲೆ ಕೆಲವೊಬ್ಬರು ಕೂಡ ಈ ಸಾಲಗಳು ಕೂಡ ಮಾಡಿರ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರಂತಂದರೆ, ದುಡಿಮೆ ಎಷ್ಟಿರುತ್ತೋ ಅದು ಅಷ್ಟಕ್ಕೆ ಸಾಲ ಮಾಡೋದಿಲ್ಲ, ಅವ್ರ ದುಡಿಮೆಗಿಂತ ಹೆಚ್ಚಾಗಿ ಸಾಲ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತಂದರೆ ಅವ್ರು ಇರೋಬರೋದನ್ನೆಲ್ಲ ಕಳ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಏನಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅದನ್ನು ಬಿಟ್ಬಿಟ್ಟು ಹಾಸಿಗೆ ಇದು ಎಷ್ಟಿದೆಯೋ ಅಷ್ಟು ಚಾಚಲಿಲ್ಲ ಅಂದರೆ ಆಮೇಲೆ ಜೀವನ ಬರ್ಬಾದಾಗ್ಬಿಡುತ್ತೆ. ಮತ್ತು ಆಮೇಲೆ ಜೀವನ ಹಾಳಾಗೋಗ್ಬಿಡುತ್ತೆ. ಮತ್ತು ಅದಾದಮೇಲೆ ತುಂಬ ಸಮಸ್ಯೆಗಳು ಕೂಡ ಎದುರಿಸ್ಬೇಕಾಗುತ್ತೆ. ಇರೋದ್ರಲ್ಲೇ ನಾವು ಸಮಾಧಾನವಾಗಿ ತೃಪ್ತಿ ಪಡ್ಕೊಂಡು ಹೋದರೆ ನಮಗೆಲ್ಲ ಇದು ತೃಪ್ತಿಯಾಗುತ್ತೆ. ಮತ್ತು ಆಮೇಲೆ ಎಲ್ಲದೂ ಕೂಡ ಸಂತೋಷವಾಗಿರ್ಬೋದು ಅಂತ ಇದರ ಅರ್ಥ. ಹಂಗಾಗಿ ಈ ಗಾದೆ ಬಗ್ಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತಾಡಿದ್ದೀನಿ. ಮತ್ತು ಅದಾದಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನಾದರೂ ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಮತ್ತು ಅದಾದಮೇಲೆ ಏನಾದರೂ ನನ್ನ ಇನ್ಫಾರ್ಮೇಷನಲ್ಲಿ ಕೆಲವೊಂದು ಏನಾದ್ರು ತಪ್ಪಿದರೆ ಅದನ್ನು ಹೇಳಿ, ನಾನು ಸರಿ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.